ಸಿಎಂ ಕುರ್ಚಿ ಫೈಟ್ ದೆಹಲಿಯತ್ತ ಡಿಕೆಶಿ ಆಪ್ತರು ಧಾವಿಸ್ತಾ ಇದ್ದಾರೆ. ದೆಹಲಿಗೆ ಹೊರಟಿರುವಂತಹ ಡಿಕೆಶಿ ಆಪ್ತ ಶಾಸಕ ಎಚ್ ರಂಗನಾಥ್ ಪರಿಶ್ರಮ ಇರುವ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆಗಳು ಇರುವ ಕಡೆ ಅದ್ಭುತಗಳು ನಡೆಯುತ್ತೆ. ದೆಹಲಿಗೆ ಹೊರಟಿರುವಂತಹ ಡಿಕೆಶಿ ಆಪ್ತ ಶಾಸಕ ಎಚ್ ರಂಗನಾಥ್ ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆಗಳಿರೋ ಕಡೆ ಅದ್ಭುತಗಳು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಕೊಟ್ಟಿರುವಂತಹ ಹೇಳಿಕೆ, ನಾವು ಸತ್ಯವನ್ನ ನಂಬಿಕೊಂಡಿದ್ದೀವಿ, ಗೆಲ್ಲುವಂತಹ ವಿಶ್ವಾಸ ಇದೆ. ಸಿಎಂ ವಿಚಾರವಾಗಿ ಮಾತನಾಡಬಾರದು ಅಂದಿದ್ದಾರೆ. ನಾನು ಹೇಳಿರುವ ಸಾಲುಗಳಲ್ಲಿ ಬಹಳಷ್ಟು ಅರ್ಥ ಇದೆ. ಏರ್ಪೋರ್ಟ್ನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಕೊಟ್ಟಿರುವಂತಹ ಹೇಳಿಕೆ. ದೆಹಲಿಗೆ ಹೊರಟಿರುವಂತಹ ಡಿಕೆಶಿ ಆಪ್ತ ಶಾಸಕ ಎಚ್ ರಂಗನಾಥ್ ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿಯಾಗತ್ತೆ, ನಂಬಿಕೆಗಳಿರೋ ಕಡೆ ಅದ್ಭುತಗಳು ನಡೆಯುತ್ತೆ. ಏರ್ಪೋರ್ಟ್ನಲ್ಲಿ ರಂಗನಾಥ್ ಮಾತನಾಡಿದ್ದಾರೆ. ದೆಹಲಿಗೆ ಧಾವಿಸುವಂತಹ ಒಂದು ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಮಾತನಾಡಿರುವಂಥದ್ದು ಶಾಸಕ ರಂಗನಾಥ್. ಸಿಎಂ ಆಪ್ತರು ನಾವು ಸತ್ಯವನ್ನ ನಂಬಿಕೊಂಡಿದ್ದೀವಿ, ಗೆಲ್ಲುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ವಿಚಾರವಾಗಿ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಸೊ ನಾನು ಹೇಳಿರುವ ಸಾಲುಗಳಲ್ಲಿ ಬಹಳಷ್ಟು ಅರ್ಥ ಇದೆ, ಸಾಕಿಷ್ಟು ಪರೋಕ್ಷವಾಗಿ ಏನು ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಏರ್ಪೋರ್ಟ್ನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿರುವಂಥದ್ದು. ಸಿಎಂ ವಿಚಾರವಾಗಿ ಏನು ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ವಿಚಾರಗಳನ್ನ ಮಾತನಾಡಿರುವಂಥದ್ದು. ಅವರು ಹೇಳಿದಂತಹ ವಿಚಾರದಲ್ಲಿ ಸಾಕಷ್ಟು ಅರ್ಥ ಅಡಗಿದೆ, ಅದರಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಪರಿಶ್ರಮ ಇರೋ ಕಡೆ ಇತಿಹಾಸ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಶಾಸಕ ಎಚ್ ರಂಗನಾಥ್ ದೆಹಲಿಗೆ ಹೊರಟಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿದ್ದಾರೆ. ನಂಬಿಕೆಗಳು ಇರೋ ಕಡೆ ಅದ್ಭುತಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏರ್ಪೋರ್ಟ್ನಲ್ಲಿ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅನ್ಕೊಂಡಿದ್ದೀವಿ. ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಸತ್ಯಕ್ಕೆ, ಪರಿಶ್ರಮಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸತ್ಯ ಎಲ್ಲಿದೆ ಅಲ್ಲಿ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ, ಒಳ್ಳೇದಾಗುತ್ತೆ. ನಾನು ಹೇಳಿದ್ನಲ್ಲ, ನನಗೂ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ನಾನು ಈಗ ನಿಮ್ಗೆ ಹೇಳಿದಂಥ ಸಾಲುಗಳಲ್ಲಿ ಬಹಳಷ್ಟು ಇದೆ, ವಿಚಾರಗಳಿದೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅನ್ಕೊಂಡಿದ್ದೀವಿ. ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಸತ್ಯಕ್ಕೆ